ನಮಸ್ಕಾರ 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 ಎಲ್ರಿಗೂ. ನಮಸ್ತೆ ಇವತ್ತು ಆ್ಯಕ್ಚುಲಿ ಸಂಡೇ, ವೆದರ್ ಚೆನ್ನಾಗಿದೆ. ಒಂದು ಚಿಕ್ಕದಾಗಿ ರೈಡ್ ಹೋಗೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ನಾನು ನನ್ನ ಜೊತೆ ಇನ್ನೊಬ್ಬರು ಸಂಜಯ್ ಅಂತ ಹೇಳ್ಬಿಟ್ಟು ಇಬ್ಬರು ಹೊರಡೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಪ್ಲ್ಯಾನ್ ಇರೋದು ಬಂದ್ಬಿಟ್ಟು ಇಲ್ಲೇ ಸೀಗೆಗುಡ್ಡ, ಹಿಂಗೆ ಇಲ್ಲೇ ಕಾಡ್ಸುತ್ತೆ ಅದಕ್ಕೆ ಹೊರಟಿದ್ದೀವಿ. ರೈಡ್ ಮಾಡಿ ತುಂಬ ದಿನ ಆಗೋಗಿತ್ತು. ಒಳ್ಳೆ ಮೋಡ ಮುಚ್ಕೊಂಡು ಸಕ್ಕದಾಗಿದೆ. ಅಲ್ಲಿ ಮಳೆ ಕೂಡ ಬರೋ ಚಾನ್ಸಸ್ ಇದೆ. ನನಗೆ ಗೊತ್ತಿಲ್ಲ, ಮಳೆ ಬಂದರೆ ಕ್ಯಾಮ್ರಾ ಜೋಬೊಳಗೆ ಹೋಗುತ್ತೆ, ಈಗಲೇ ಹೇಳ್ತಾ ಇದ್ದೀನಿ. ಈಗ ಸಂಜೆ ಅಣ್ಣವ್ರ ಮನೆ ಹತ್ರ ಬಂದಿದ್ದೀವಿ. ಕರಿಯೋಣ ಹುಡುಗನ ಸ್ವಲ್ಪ. ಸುಂದರ A few minutes later. ಚಡ್ಡಿ ಹಾಕೊಂಡು ಬರ್ತಿದ್ಯಲ್ಲ ಗುರುವೇ. ಸುಂದರ ಅಂತ ಹೇಳ್ತೀನಿ ನಿಮಗೆಲ್ಲ ಸರ್. ನೀವು ಅಣ್ಣನ ಕರ್ಕೊಂಡು ಈಗ ಸೀಗೆಗುಡ್ಡದ ಕಡೆ ಹೊರಟ್ವಿ. ರೋಡ್ ಖಾಲಿ ಇದೆ. ಆ್ಯಕ್ಚುಲಿ ನನಗೆ ಈ ರೋಡ್ ತುಂಬ ಇಷ್ಟ. ಯಾಕೆಂದರೆ ರೋಡ್ ಖಾಲಿ ಇರುತ್ತೆ. ಸಿಂಗಲ್ ರೋಡು, ಮುಂದೆ ಹೋದ್ಮೇಲೆ ಹಳೇಬೀಡು ರೋಡಲ್ಲೇ ಸಿಗುತ್ತೆ ಸೀಗೆಗುಡ್ಡ. ಹಳೇಬೀಡು ರೋಡು ಇಲ್ಲೇ ಆನ್ ದಿ ವೇ ಸಿಗುತ್ತೆ. ಹಳೇಬೀಡಿಗೆ ಹೋಗ್ಬೇಕಾದ್ರೆ ಆನ್ ದಿ ವೇ ಸಿಗುತ್ತೆ. ಒಳ್ಳೆ ಪ್ಲೇಸು, ಪಿಕ್ನಿಕ್ಕಿಗಾಗಿರ್ಬೋದು ಅಥವಾ ದೇವಸ್ಥಾನ ನೋಡಬೇಕು ಅಂದರೆ ಒಳ್ಳೆ ಪ್ಲೇಸ್ ಇದೆ. ಅಲ್ಲೊಂದು ಶಿವನ ದೇವಸ್ಥಾನವೂ ಕೂಡ ಇದೆ. ಅಲ್ಲಿ ಕಾಣಿಸ್ತಾ ಇರೋದು MCF. ನಮ್ಮ ಹಾಸನದಲ್ಲಿ, ನಮ್ಮ ಭಾರತದಲ್ಲಿ ಯಾವುದೇ ರಾಕೆಟ್ಗಳು ಮತ್ತು ಯಾವುದೇ ಸ್ಯಾಟಲೈಟ್ಗಳನ್ನ ಉಡಾವಣೆ ಮಾಡಿದ್ರೆ ಅದೆಲ್ಲದೂ ಇಲ್ಲಿಂದನೇ ಕಂಟ್ರೋಲ್ ಮಾಡೋದು. ನಮ್ಮ ಇವಾಗ ಚಂದ್ರಯಾನಕ್ಕೆ ಹೋಗಿದ್ದು ರಾಕೆಟ್ ಕೂಡ ಮೀನ್ಸ್ ರೋವರ್ ಕೂಡ ಇಲ್ಲಿಂದನೇ ಕಂಟ್ರೋಲ್ ಮಾಡಿದ್ದು. ಹಾಸನದ ಹೆಮ್ಮೆ ಅಂತಲೇ ಹೇಳ್ಬೋದು ಇದನ್ನು. ಇಲ್ಲಿ ಆ್ಯಕ್ಚುಲಿ ನೋ ಡ್ರೋನ್ ಝೋನು, ನೋ ಕ್ಯಾಮ್ರಾನೂ ಕೂಡ ರೆಕಾರ್ಡ್ ಮಾಡೋಂಗಿಲ್ಲ, ಕ್ಯಾಮ್ರಾನೂ ಕೂಡ ಆನ್ ಮಾಡೋಂಗಿಲ್ಲ. ಸೊ ಹೊರಗಡೆಯಿಂದ ಚೂರು ತೋರಿಸ್ತೀನಿ ನಿಮಗೆ. ಆದಷ್ಟು ಸಿಗ್ಗಿಗೆ ಹಾಕೊಂಡ್ರೆ ಆಮೇಲೆಲ್ಲ ಫೋಟೇಜ್ ಎಲ್ಲ ಹೋಗ್ಬಿಡುತ್ತೆ. ಇದೆಲ್ಲ ಫುಲ್ಲು ಅವ್ರದ್ದೇ ನೋಡಿ. ಇದೆಲ್ಲ ಸ್ಯಾಟಲೈಟ್ ಕಂಟ್ರೋಲ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಆ್ಯಂಟೆನಾಗಳಿದೆ. ಇದೆಲ್ಲ ಫುಲ್ಲು MCFದೇ ಕ್ವಾರ್ಟರ್ಸ್ ಎಲ್ಲ ಇದೆ. ಸೈಂಟಿಸ್ಟ್ಗಳೆಲ್ಲ ಇಲ್ಲೇ ಇರ್ತಾರೆ. ನಾನು NCCಲಿದ್ದ ಒಂದು ಸತಿ ಇದ್ರೊಳಗಡೆ ಕರ್ಕೊಂಡೋಗಿದ್ರು. ಒಳಗಡೆ ಚೆನ್ನಾಗಿದೆ, ಅದ್ರ ಬಗ್ಗೆ ಎಲ್ಲ ಹೇಳಿದರು, ಹಿಸ್ಟ್ರಿ ಹೇಳಿದರು, MCFದು ಹಿಸ್ಟ್ರಿ ಹೇಳಿದರು. ಆಮೇಲೆ ಹೆಂಗೆ ಕಂಟ್ರೋಲ್ ಮಾಡ್ತಾರೆ, ಹೆಂಗೆ ರಾಕೆಟ್ ಉಡಾವಣೆ ಮಾಡ್ತಾರೆ, ಹೆಂಗೆ ರಾಕೆಟ್ನ ತಯಾರಿಸ್ತಾರೆ ಎಲ್ಲದನ್ನು ಒಂದು ವೀಡಿಯೋ ಮೂಲಕ ತೋರಿಸಿದ್ರು. ಇದೇ ಮೇಯ್ನ್ ಎಂಟ್ರೆನ್ಸು. ಇದು ಅದೇ ಸೀಗೆಗುಡ್ಡ. ಢಮಾರ್ ಎಲ್ಲ ಇಲ್ಲಿಗೆ ಬಂದರೆ ಒಳ್ಳೆ ಮಲೆನಾಡು ಪ್ರದೇಶ ಹೋಗಿರೋ ಥರ ಫೀಲ್ ಬರುತ್ತೆ. ಆ ಥರ ಇದೆ. ಫುಲ್ಲು ಎರಡೂ ಕಡೆ ಗ್ರೀನರಿ ಇರುತ್ತೆ. ಅಡಿಕೆ ಗಿಡ ಹಾಕಿದ್ದಾರೆ, ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಈ ಸೈಡ್ ಜಾಸ್ತಿ ಬರೋದು ನಾವು. ಇದೇ ಸೀಗೆಗುಡ್ಡಕ್ಕೆ ಹೋಗೋ ದಾರಿ. ಇಲ್ಲೇ ಲೆಫ್ಟ್ ಹೋಗಬೇಕು. ಅದೇ ಸೀಗೆ ಬೆಟ್ಟ. ಇಲ್ಲಿ ಆ್ಯಕ್ಚುಲಿ ಒಂದು ಆನೆ ಹಿಡಿದಿದ್ರು, ಕಾಡಾನೆ. ಇದು ಕಾಡು ಆ್ಯಕ್ಚುಲಿ. ಇಲ್ಲಿ ಆನೆಗಳು ಕೂಡ ಬಂದಿದ್ದು. ಆ ಆನೆ ಹಿಡಿಯೋದಕ್ಕೆ ಅರ್ಜುನ ಕೂಡ ಬಂದಿದ್ದ. ಇಲ್ಲಿ ಕರೆಂಟ್ ಉತ್ಪಾದನೆಯೂ ಕೂಡ ಮಾಡ್ತಾರೆ ಈ ಬೆಟ್ಟದ ಮೇಲೆ. ಆ ಥರ ವಿಂಡ್ ಟರ್ಬೈನ್ಗಳನ್ನ ಹಾಕಿ, ವಿಂಡ್ ಮಿಲ್ಗಳನ್ನ ಹಾಕಿ, ಅದು ಖುಷಿ ನಮಗೆ. ಸೀಗೆಗುಡ್ಡದ ಹತ್ರ ಬಂದ್ವಿ. ಎಷ್ಟು ಸಕ್ಕದಾಗಿದೆ ನೋಡಿ ಜಾಗ. ನನಗಂತೂ ಅದಕ್ಕೆ ಇಷ್ಟ ಆಗೋದು ಈ ಜಾಗ. ನಮ್ಮ ಹಾಸನದಲ್ಲಿ ತುಂಬ ಹತ್ತಿರದಲ್ಲಿ ಸಿಗೋ ಅಂಥದ್ದು ಒಂದು ಬೆಟ್ಟ ಅಂದರೆ ಇದೆ. ನನಗೇನೋ ಸಿಕ್ಕಾಪಟ್ಟೆ ಇಷ್ಟನಪ್ಪ ಈ ಜಾಗ. ಹೆಂಗೆ ಹೋಗೋದು? ಬೆಟ್ಟಕ್ಕೆ ದಾರಿ. ಅಯ್ಯಯ್ಯೋ ಬೆಟ್ಟಕ್ಕೆ ದಾರಿ. ಅಯ್ಯಯ್ಯೋ ರೆಕಾರ್ಡ್ ಆಯ್ತು. ಬೆಟ್ಟಕ್ಕೆ ದಾರಿ
ಬೆಟ್ಟಕ್ಕೆ ದಾರಿ ನೋಡ್ಬಿಟ್ಟು ಓವರ್ ಎಕ್ಸೈಟ್ ಆಗ್ಬಿಟ್ಟೆ. ದಾರಿ ಬೆಟ್ಟಕ್ಕಲ್ಲ ಚಟ್ಟಕ್ಕೆ. ಮಿಸ್ ಆಗಿದ್ರೆ ಬೆಟ್ಟಕ್ಕೆ ದಾರಿ ನೋಡ್ಬಿಟ್ಟು ಓವರ್ ಎಕ್ಸೈಟ್ ಆಗ್ಬಿಟ್ಟೆ. ಉಪ್ಪ ಎಷ್ಟು ಹತ್ರದಲ್ಲಿ ಕಾಣಿಸ್ತೈತಡ ಫ್ಯಾನ್ಸು. ಆ ಫ್ಯಾನ್ಸ್ ಅಂತ ವಿಂಡ್ ಮಿಲ್ಲು. ಅಯ್ಯೋ ಅಣ್ಣ ಅಲ್ಲಣ್ಣ ಮಾಡ್ತಿದ್ಯಾ? ನಾನು ವಿಡಿಯೋ ಫೋಟೋಜಿಗೆ ಓದಾಡ್ತಿದ್ರೆ ನೀನು ನೋಡ್ರೆ ಗಸಗಸೆ ಅನ್ಕೊಯ್ತಿದ್ಯಾ. ಬಾ ಹೋಣ ಮೇಲಕ್ಕೆ. ಎಲ್ಲ ಸಿಗುತ್ತೆ. ಅಯ್ಯೋಯ್ಯೋ ಹಾಸನಕ್ಕೆ ಹೋಗ್ಬಿಟ್ಟು ಕಿತ್ಕತ್ತಿನಪ್ಪ. ಹಾಸನದಲ್ಲೂ ಸಿಗ್ತವೆ, ಅಲ್ಲಿ ಕೊಡಿಸ್ತೀನಿ ಬಾ. ಹಾಂ ಅಣ್ಣ ಸೂಪರು, ಅಣ್ಣ ಸೂಪರು, ಅಣ್ಣ ಸೂಪರು. ಏನು ಸಗದ ಕಾಣಿಸ್ತೈತಿ ಇಲ್ಲಿಂದ ನೋಡಿ. ಏನ್ ತಲೆ ಕೆಡಿಸ್ಕೊಬೇಡ. ಸುಮ್ಮನೆ ತಮಾಷೆಗಳು ಮಾತಾಡ್ತೀಯಲ್ಲಣ್ಣ. ಅಯ್ಯೋ 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 ನೋಡಿದ್ರಲ್ಲ, ಇದೇ ಸೀಗೆಗುಡ್ಡ. ಒಳ್ಳೆ ಪ್ಲೇಸ್ ಫಾರ್ ಪಿಕ್ನಿಕ್, ಒನ್ ಡೇ ಪಿಕ್ನಿಕ್ಗೆ. ಕೆಳಗಡೆ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಅಲ್ಲಿ ಕೂಡ ಬಂದು ಪೂಜೆ ಎಲ್ಲ ಮಾಡಿಸ್ತಾರೆ. ಅಲ್ಲೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಂಗೆ ಮೇಲ್ಗಡೆ ಬಂದರೆ ಇಲ್ಲಿ ನೀವು ಹಾಸನದು ಬೆಸ್ಟ್ ವ್ಯೂನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸುತ್ತ ಬೆಟ್ಟ ಗುಡ್ಡ, ಸುತ್ತ ಸಿಗೋ ಎಲ್ಲ ಊರುಗಳು ಕಾಣಿಸುತ್ತೆ, ಎಲ್ಲ ಊರುಗಳನ್ನೂ ನೋಡ್ಬೋದು. ಎಸ್ ಹೋಣ. ಕಿಂಗ್ಸ್ ಕೆಫೆಲಿ ಒಂದು ಬ್ಲ್ಯಾಕ್ ಕಾಫಿ ಕುಡಿದು ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಬ್ಲ್ಯಾಕ್ ಕಾಫಿ, ಗುಡ್, ಚೆನ್ನಾಗಿತ್ತು. ಒಳ್ಳೆ ಟೈಮ್ ಸ್ಪೆಂಡ್ ಆಯಿತು, ಚೆನ್ನಾಗಿದೆ. ಒಂದು ಸತಿ ಬಂದು ವಿಸಿಟ್ ಮಾಡಬಹುದು. ಏನು ಗುರು ಇಷ್ಟೊಂದು ರಶ್ ಇದೆ? ಇಡ್ಲಿ ಮಾಮಗೆ ಫೇಮಸ್ ಅಲ್ವಾ, ಅದಕ್ಕೆ ರಶ್ ಇದೆ. ಬೆಳಗ್ಗೆನೇ ತಿಂಡಿ ತಿನ್ನೋಕೆ ಎಲ್ಲರೂ ಬಂದಿರ್ತಾರೆ. ಈ ರೋಡ್ ಫುಲ್ಲು ಟ್ರಾಫಿಕ್ಕು, ಭಾನುವಾರ ಬೇರೆ ಅಲ್ವ ಇವತ್ತು, ಹಾಗಾಗಿ ಟ್ರಾಫಿಕ್ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ.
ಇದೆ ಹಾಸನದ ಹೆಸರಾಂತ ಇಡ್ಲಿ ಮಾಮು ಹೋಟೆಲ್. ಏನಪ್ಪ ಇಷ್ಟೊಂದು ರಶ್ ಇದೆ, ಏನಣ್ಣ ಇಷ್ಟೊಂದು ರಶ್ ಇದೆ? ನಾನು ಅದನ್ನೇ ಹೇಳ್ತೀನಿ, ಬೇಡ ನಡಿ ಮನೆಗೆ ಹೋಗೋಣ ಅಂತ. ನನ್ನ ಮಾತೇ ಕೇಳ್ತಿಲ್ಲ. ಏನು ಮಾಡೋಣ, ನೀನು ಪಾರ್ಸಲ್ ಕಟ್ಟಿಸ್ಕೊಬಿಡು, ನಾನು ಹೋಗ್ಬಿಡೋಣ. ಪಾರ್ಸಲ್ ಏನು ತಿನ್ನಲ್ಲ. ಓಡು ಎತ್ಕೊಬರೋ. ನುಗ್ತಾ ಇದ್ದಾನೆ, ನಮ್ಮ ಹುಲಿ ನುಗ್ತಾ ಇದೆ. ಹೋಗು ಹುಲಿ ಹೋಗು. A few minutes later. ಟ್ರಿಪ್ನ ಮುಗಿಸಿ ಈಗ ನಮ್ಮ ಸಂಜು ಅಣ್ಣನ ಮನೆ ಹತ್ರ ಬಿಡೋದಕ್ಕೆ ಬಂದ್ವಿ. ಟ್ರಿಪ್ ಮುಗಿಸಿ ಕಾಫಿ ಕುಡಿದು ತಿಂಡಿ ತಿಂದು ಓಕೆ ಅಣ್ಣ ಬಾಯ್, ಹ್ಯಾಪಿ ಜರ್ನಿ. ರೋಮ್ ಬಾಯ್ಯು. ಇನ್ನು ಪ್ರತಿ ಸಂಡೇನೂ ಒಂದೊಂದು ಪ್ಲ್ಯಾನ್ ಇರುತ್ತೆ, ಒಂದೊಂದು ಜಾಗ ತೋರಿಸ್ತೀನಿ. ಪ್ರತಿ ಸಂಡೇ ಡಿಫ್ರೆಂಟ್ ಪ್ಲೇಸಸ್ಸು, ಡಿಫ್ರೆಂಟ್ ಪೀಪಲ್ಸು, ಡಿಫ್ರೆಂಟ್ ಸ್ಟೋರಿ ಜೊತೆ ಚೆನ್ನಾಗಿರುತ್ತೆ. ನಾನು ಒಬ್ಬನೇ ಹೋಗೋದ್ರ ಜೊತೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. ನಾನು ಕೂಡ ಎಂಜಾಯ್ ಮಾಡೋದ್ರ ಜೊತೆ ನಿಮಗೂ ಆ ಜಾಗನ ತೋರಿಸಿ ಬರೋದು ಒಂಥರ ಖುಷಿಯಾಗಿರುತ್ತೆ. ಥ್ಯಾಂಕ್ ಯು. ಸೈನಿಂಗ್ ಆಫ್, ಟೈಮ್ ಟ್ರಾವೆಲರ್.